ಈಗಾಗಲೇ ಹಲವು ಕನ್ನಡಪರ ಹೋರಾಟಗಾರರು ಸಿಎಂರನ್ನ ಭೇಟಿ ಮಾಡಿದ್ದಾರೆ. ಇತ್ತ ಸಾರಾ ಗೋವಿಂದ್ ಕೂಡ ಅವರನ್ನ ಭೇಟಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಷ್ಟೇ ಕನ್ನಡಪರ ಹೋರಾಟಗಾರರು ಸಿಎಂರನ್ನ ಭೇಟಿ ಮಾಡಿದ್ದಾರೆ. ಸಾರಾ ಗೋವಿಂದ್, ಕರವೇ ರಾಜ್ಯಾಧ್ಯಕ್ಷ ಶಿವರಾಮೇಗೌಡ ಕೂಡ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಅವರು ಇವತ್ತು ಚರ್ಚೆ ಮಾಡ್ತೀನಿ, ಖಂಡಿತವಾಗಿ ನಿಮ್ಮ ಪರವಾಗಿರ್ತೀನಿ, ರೈತರ ಪರವಾಗಿರ್ತೀನಿ ಅಂತ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಕಾದು ನೋಡ್ತೀವಿ. ಆ ಮುಖ್ಯಮಂತ್ರಿಗಳು ನಮ್ಮ ಮನವಿಗೆ ಸ್ಪಂದಿಸಿದ್ರೆ ನಮ್ಮ ಹೋರಾಟ ಇರಲ್ಲ. ಮುಖ್ಯಮಂತ್ರಿಗಳು ನೀರು ಬಿಟ್ಟಿದ್ದೆ ಆದರೆ ಕರ್ನಾಟಕದಾದ್ಯಂತ ನಮ್ಮ ಹೋರಾಟ ಮತ್ತೆ ಮುಂದುವರಿಯುತ್ತೆ. ಈಗ ಸದನದಲ್ಲಿ ಚರ್ಚೆ ಆಗಬೇಕು ಅನ್ನೋದು ತಮ್ಮ ಬೇಡಿಕೆನಾ? ಹೌದೌದು. ಈಗ ಅದನ್ನೇ ತಗೊಂಡೋದ್ರು. ಅಲ್ಲಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ಹೌದು ಹೋಗಿ ಯಾರು ನಮ್ಗೆ ಗೊತ್ತಿಲ್ಲ ಸರ್, ಯಾವ ಪಕ್ಷ ಯಾವುದು ನಮಗೆ ಬೇಕಿಲ್ಲ. ನಮಗೆ ಪಕ್ಷ ಅತೀತವಾಗಿ ನಾವು ಹೋರಾಟ ಮಾಡ್ತಿರೋರು. ನಮಗೆ ಯಾವುದೇ ಪಕ್ಷಗಳಾಗಲಿ ಈ ನೆಲ ಜಲ ಭಾಷೆಯನ್ನು ಉಳಿಸುವಂತ ಕೆಲಸವನ್ನ ಪ್ರತಿಯೊಬ್ಬರು ಕೂಡ ಮಾಡಬೇಕು. ಅದು ಅವ್ರ ಕರ್ತವ್ಯ. ಯಾಕೆ ಅಂತ ಹೇಳಿದ್ರೆ ಅವರು ಆರಿಸಿ ಬಂದಿರೋದೇ ಈ ನಾಡಿನ ಹಿತವನ್ನ ಕಾಪಾಡೋದಕ್ಕೆ. ಅದನ್ನು ಗಮನದಲ್ಲಿಟ್ಟುಕೊಂಡು ಕಾವೇರಿ ನೀರನ್ನ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಬಿಡಬಾರ್ದು ಅನ್ನೋದು ನಮ್ಮ ಒತ್ತಾಯ. ಈಗಷ್ಟೇ ಸಾರಾ ಗೋವಿಂದ್ ಅವರು ಹೇಳಿದ್ರು, ಸಿಎಂರನ್ನ ಭೇಟಿ ಮಾಡೋಕೆ ಮುಂಚೆ ಮಾತನಾಡಿದ್ರು ಅವರು, ನಾವೇನು ಮನವಿಯನ್ನು ಮಾಡಿಕೊಂಡಿದ್ದೇವೆ ಈಗಾಗಲೇ, ಅದಕ್ಕೆ ಸಿಎಂ ಕೂಡ ಸ್ಪಂದಿಸಿದ್ದಾರೆ. ಸದನದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಹಕ್ಕೊತ್ತಾಯ ಒಂದೇ, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರ್ದು ಅನ್ನೋದು ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಹಾಕಿದ್ವಿ ಮತ್ತು ತಮಿಳುನಾಡಿನ ಮೇಕೆದಾಟು ಯೋಜನೆ ಏನಿದೆ, ಅವ್ರು ಎಷ್ಟೇ ಅಡೆತಡೆಗಳು ಬಂದರೂ ನೀವು ಬೇಗ ಶೀಘ್ರವಾಗಿ, ಈಗ ನಮ್ಗೆ ಹಸಿರು ನಿಶಾನೆ ಕೇಂದ್ರ ಸರ್ಕಾರದಿಂದ ಸಿಕ್ಕಿರೋದ್ರಿಂದ ಕೂಡಲೇ ನೀವು ಅದು ಕಾರ್ಯಯೋಜನೆಯನ್ನು ಪ್ರಾರಂಭ ಮಾಡಿ ಅಂತ ಒತ್ತಾಯವನ್ನು ಹಾಕಿದ್ದೀವಿ. ನಮ್ಮ ರೈತರ ಹಿತಾಸಕ್ತಿಗೆ ಮೊದಲನೇ ಆದ್ಯತೆ ಕೊಡಬೇಕು. ಹಾಗೆ ಉತ್ತರ ಕರ್ನಾಟಕದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಕಳಸಾ ಬಂಡೂರಿ ಮಹದಾಯಿ ಯೋಜನೆಗೂ ನೀವು ಕಾರ್ಯಪ್ರವೃತ್ತ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಮಯದಲ್ಲಿ ಸರ್ಕಾರಕ್ಕೆ ನಾವು ತಿಳಿಸಿದ್ದೀವಿ. ಮುಖ್ಯಮಂತ್ರಿಗಳು ಒಂದು ರೀತಿ ನಮಗೆ ನಮ್ಮ ಭಾವನೆಗೆ ಒತ್ತು ಕೊಟ್ಟು ಸ್ಪಂದಿಸಿದ್ದಾರೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡೋಣ ಅಂತೇಳಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತಕ್ಕಂಥ ಮಾತನ್ನು ತಿಳಿಸ್ತೀವಿ. ಈಗಷ್ಟೇ ಶಿವರಾಮೇಗೌಡರು ಹಾಗೆ ಸಾರಾ ಗೋವಿಂದ್ ಇಬ್ರು ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿಕೊಂಡು ನಂತರದಲ್ಲಿ ಮಾತನಾಡಿದ್ದಾರೆ. ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕೂಡ ಮಾತನಾಡುತ್ತಿದ್ದಾರೆ. ಕೇಳು. ನೀರನ್ನ ಈಗಾಗಲೇ ಬಿಟ್ಟಾಗಿದೆ, ಮತ್ತೆ ನೀರನ್ನ ಬಿಡಬೇಕು ಅಂತಕ್ಕಂಥ ಏನು ಒತ್ತಾಯ ಇದೆ, ಇದು ನ್ಯಾಯೋಚಿತವಾಗಿಲ್ಲ ಮತ್ತು ಸೈಂಟಿಫಿಕ್ ಆಗೂ ಕೂಡ ಸರಿಯಲ್ಲ. ಇದು ಯಾಕೆ ಅಂದರೆ ನಮ್ಮದು ಕಬಿನಿಯಲ್ಲಿ ನೀರು ತುಂಬಿದೆ, ನೀರು ಬಿಡಬೇಕು ಅನ್ನೋದಾದರೆ ಅದೇ ಅಟ್ ಎ ಸೇಮ್ ಟೈಮ್ ಭವಾನಿಯಲ್ಲೂ ತುಂಬುತ್ತಲ್ಲ, ಭವಾನಿಯಲ್ಲೂ ನೀರಿರುತ್ತೆ, ಪಾಲಾರ್ನಲ್ಲೂ ನೀರಿರುತ್ತೆ, ಗ್ರ್ಯಾಂಡ್ ಅಣೆಕಟ್ಟೆಗೆ ಇದೆಲ್ಲ ತುಂಬಿದ ನೀರು ಅಲ್ಲೋಗಿ ಶೇಖರಣೆ ಆಗುತ್ತೆ. ಹಾಗಾಗಿ ಇದು ನಮ್ಮ ವಾದ ಕೂಡ ಸರ್ಕಾರ ಮಾಡಬೇಕಾಗಿರೋದು ಈ ದಿಕ್ಕಲ್ಲಿ ನಾವು ಸ್ಟ್ಯಾಂಡ್ ತಗೋಬೇಕು. ಎರಡನೇದು, ನಾವು ಕಾವೇರಿ ಡೆಲ್ಟಾ ಮುಖಜ ಭೂಮಿ ಅಂತ ಏನು ಕರಿತೀವಿ, ಅಲ್ಲಿ ಸುಮಾರು ನಾವು 100 TMC ನೀರು ಅಲ್ಲಿ ಇದೆ ಅಂತ ಹೇಳ್ತಾ ಇದೀವಿ. ಬಟ್ ಕಾವೇರಿ ಟ್ರಿಬ್ಯುನಲ್ ಅಲ್ಲಿ 30 TMC ಲೆಕ್ಕಕ್ಕೆ ತಗೊಂಡಿದ್ದಾರೆ. ಆ 30 TMC ನೀರನ್ನ ಅವರು ಪ್ರತಿ ವರ್ಷ ಇಂಥ ಸಂಕಷ್ಟದ ಕಾಲದಲ್ಲಿ ಬಳಕೆ ಮಾಡಿದ್ರೆ ಈ ಸಮಸ್ಯೆ ಇರೋದೇ ಇಲ್ಲ. ಆ ಡೆಲ್ಟಾ ನೀರನ್ನ ಬಳಕೆ ಮಾಡದ ಕಾರಣಕ್ಕೆ ಇವತ್ತು ಈ ಸಮಸ್ಯೆಗಳು ಸೃಷ್ಟಿಯಾಗಿದೆ. ಮೂರನೇದಾಗಿ ಆಯ್ತಪ್ಪ, ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಕರ್ನಾಟಕದಲ್ಲಿ ಇರ್ತಕ್ಕಂಥ ರೈತರಿಗೆ ವಿನಂತಿ ಮಾಡಿ ನೀವು ಬೆಳೆ ಬೆಳಿಬೇಡಿ ಅಂತ. ಆಯ್ತು, ಬೆಳೆ ಬೆಳೆಯೋದು ಬೇಡ, ತಮಿಳುನಾಡೇ ಬೆಳಿಬೇಕು ಅಂತ ಹೇಳಿ ನಮ್ಮ ಏನು ಪ್ರಾಧಿಕಾರಗಳು ಅವ್ರಿಗೆ ನೀರು ಬಿಡಿ ಅಂತ ಹೇಳೋದೇ ಆದರೆ ಇಲ್ಲಿ ಕಾವೇರಿ ಕೊಳ್ಳದ ರೈತರಿಗೆ ಅಕ್ಕಿ ಸಪ್ಲೈ ಮಾಡ್ತಾರ? ಆಮೇಲೆ ಅವರು ಬೆಳೆದೇ ಇರ್ತಕ್ಕಂಥ ಬೆಳೆ ನಷ್ಟವನ್ನ ತುಂಬಿಕೊಡ್ಬೇಕಲ್ಲ ತಮಿಳುನಾಡು. ಈ ಎಲ್ಲವೂ ಕೂಡ ಬಹಳ ಮುಖ್ಯವಾಗಿದೆ. ಆ ಕಾರಣಕ್ಕೆ ನಮ್ಮ ಡಿಮ್ಯಾಂಡ್ ಇದೆ. ಈಗ ಸರ್ಕಾರ ಈಗಾಗಲೇ ಒಂದಿಷ್ಟು ಎಡವಿರೋ ಕಾರಣಕ್ಕೆ ಇದೆಲ್ಲದನ್ನು ತಿದ್ದುಕೊಂಡು ನಾಳೆ ಸುಪ್ರೀಂ ಕೋರ್ಟ್ ಮುಂದೆ ಸರಿಯಾದಂಥ ಆರ್ಗ್ಯುಮೆಂಟ್ ಮಾಡಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದೀವಿ. ಮತ್ತು ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದಿದ್ದೀವಿ. ಇದು ಸರಿಯಾದ ದಿಕ್ಕಿನಲ್ಲಿ ಸಾಗದೇ ಇದ್ರೆ ನಾವು ರಸ್ತೆಗೆ ಬರ್ತೀವಿ, ಚಳುವಳಿ ಕರ್ನಾಟಕದಲ್ಲಿ ತೀವ್ರ ಮಾಡ್ತೀವಿ ಅಂತ ಹೇಳಿ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ನಮಸ್ಕಾರ.